ಹಾಯ್ ಹಲೋ ನಮಸ್ತೆ. ಹಬ್ಬ ಮುಗೀತು, ವೀಕೆಂಡ್ ಬಂತು. ನಾವಿವತ್ತು ಟ್ರೆಕ್ಕಿಂಗ್ ಹೊರಟಿರೋದು ನಮ್ಮ ಕಾಫಿ ನಾಡು ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನಲ್ಲಿರುವಂಥ ಕೆಮ್ಮಣ್ಣಗುಂಡಿಯ ಝೆಡ್ ಪಾಯಿಂಟ್ಗೆ. ಇಲ್ಲಿಗೆ ಹೋಗಬೇಕು ಅಂದರೆ ಚಿಕ್ಕಮಗಳೂರಿಂದ 53 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ನಾವು ಸೆಪ್ಟೆಂಬರಿಂದ ಫೆಬ್ರವರಿವರೆಗೆ ವಿಸಿಟ್ ಮಾಡ್ಬೋದು. ಆ ಟೈಮಲ್ಲಿ ತುಂಬಾ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಹಿಲ್ ಸ್ಟೇಷನ್ಗೆ ಕೃಷ್ಣರಾಜ ಒಡೆಯರ್ ಅವರು ಏಕಾಂಗಿಯಾಗಿ ಕಾಲ ಕಳೆಯೋದಕ್ಕೆ ಬರ್ತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಇದನ್ನು ಕೃಷ್ಣರಾಜೇಂದ್ರ ಹಿಲ್ ಸ್ಟೇಷನ್ ಅಂತ ಕರೀತಾರೆ. ನಮ್ಮೂರು ಹಾಸನ. ನಾವು ಹಾಸನಿಂದ ಚಿಕ್ಕಮಗಳೂರಿಗೆ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ವಿ. 8 ಗಂಟೆ ಅಷ್ಟರಲ್ಲಿ ಚಿಕ್ಕಮಗಳೂರು ರೀಚ್ ಆಗಿ ಅಲ್ಲಿ ಫುಡ್ ಪ್ಯಾಲೇಸ್ ಅಂತ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಕೆಮ್ಮಣ್ಣಗುಂಡಿ ಕಡೆ ಹೊರಟ್ವಿ. ಆ ವ್ಯೂ ಅಂತೂ ತುಂಬಾ ಅದ್ಭುತವಾಗಿದೆ. ಈ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಪ್ರತಿಯೊಬ್ಬರು 100 ರೂಪಾಯಿ ಕೊಟ್ಟು ಹೋಗಬೇಕಾಗುತ್ತೆ. ಹಾಯ್ ಹಲೋ ನಮಸ್ತೆ. ನಾವಿವತ್ತು ಕೆಮ್ಮಣ್ಣಗುಂಡಿ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಸೊ ನನ್ನ ಜೊತೆ ಇರೋರು ನಮ್ಮ ಅತ್ತಿಗೆ, ಹಾಗೆ ಇನ್ನೊಬ್ರು ಬಂದು ನನ್ನ ತಂಗಿ. ಹಾಯ್. ಹಾಂ, ನೆಕ್ಸ್ಟ್ ಇವ್ರು ಬಂದು ನಮ್ಮ ಅಣ್ಣ. ಇವ್ರು ಬಂದು ನಮ್ಮ ಮನೆಯವರು. ಹೈಟ್ ಜಾಸ್ತಿಯಾಗಿ. ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ಆ ದಾರಿಲಿ ಮರ ಬೇರೆ ಅಡ್ಡ ಬಿದ್ದುಬಿಟ್ಟಿದೆ. ಮರದ ಮೇಲೆ 4 ಮಂಗಗಳು ಬೇರೆ ಇದೆ. ಇವರೇ 4 ಮಂಗಗಳು ದಾರಿಗೆ ಅಡ್ಡ ಆಗಿ ನಿಂತ್ಕೊಬಿಟ್ಟಿದ್ದಾರೆ. ನೋಡಿ ತುಂಬಾ ಲೀಚಸ್ ಇದೆ ಇಲ್ಲಿ. ನಮ್ಮ ಗಂಡ ತೆಗಿತಾರ ನೋಡಿ. ನಮ್ ಗಂಡ ಅಲ್ಲ, ಅವರ ಗಂಡ. ನೋವು ಆಗ್ತಿದ್ಯಾ? ಎದ್ದು ಜಾಸ್ತಿ ಇದು ಬಿಟ್ಟು. ಏನದು ಲೀಚ್ ಅಲ್ಲ, ನಾವೆಲ್ಲರೂ ಲೀಚಸ್ ಇರುತ್ತೆ ಅಂತ ಎಲ್ಲರೂ ಪ್ಯಾಕ್ ಆಗಿ ಬಂದ್ರೆ ನಮ್ಮ ಸಂಜಣ್ಣ ಅವರು ಪ್ಯಾಂಟ್ ಹಾಕೊಂಡಿದ್ದವ್ರು ಬಿಟ್ಟು ಶಾರ್ಟ್ಸ್ ಹಾಕೊಂಡ್ಬಂದಿದ್ದಾರೆ. ಸಿಕ್ಕಾಪಟ್ಟೆ ಲೀಚಸ್ ಇದೆ. ನಾವು ಬಂದಿರೋ 5 ಜನದಲ್ಲಿ 4 ಜನದ್ದು ಖರ್ಚಾಗಿದೆ. ನನಗೆ ಇನ್ನೂ ಕಚ್ಚದೆ ಇರಲಿ. ನಾನು ಸಂಜೆ ಲೀಚಸ್ ಬಂದು ಒಳ್ಳೆ ಫುಡ್ಡು. ಲೈಟಾಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಟ್ರೆಕ್ಕಿಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಆ ಗ್ರೀನರಿ, ಆ ಲೀಚಸ್ ಜೊತೆ ಕಚ್ಚಿಸ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಕೊಡ್ತಾಯಿತ್ತು ಟ್ರೆಕ್ಕಿಂಗ್. ವಾಕ್ ಮಾಡುವಾಗಂತೂ ಪಾತ್ ನೋಡಿಕೊಂಡೇ ವಾಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಂದು ಚೂರು ಕಾಲು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ತುಂಬ ಡೀಪ್ ಇದೆ. ಸೊ ಏನೇ ಒಂದು ವ್ಯೂ ಎಂಜಾಯ್ ಮಾಡಬೇಕು ಅಂದ್ರೂ ನಾವು ಅಲ್ಲಿ ನಿಂತು ನೋಡಿಕೊಂಡು ವ್ಯೂ ಎಂಜಾಯ್ ಮಾಡಬೇಕಾಗ್ತಾಯಿತ್ತು. ವಾಕ್ ಮಾಡಿಕೊಂಡು ವ್ಯೂ ನೋಡೋಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿದೆ ವ್ಯೂ ಇಲ್ಲಿಂದ. ನಮ್ಮ ಮನೆಯವರು ಎಂಜಾಯ್ ಮಾಡ್ತಾ ಇದ್ದಾರೆ ವ್ಯೂನ. ನಮ್ಮ ಸಂಜು ಅಣ್ಣ ಲೀಚಸ್ ಹತ್ರ ಕಚ್ಚಿಸ್ಕೊಂಡು ಅದನ್ನು ತೆಗಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ವಾವ್, ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲೆ ವಿಡಿಯೋ ಮಾಡ್ತಿದ್ದೀರಪ್ಪ. ಯಾಕೆ ಏನು ಮಾಡ್ತಾ ಇದೀಯಾ? ಯಾವ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ. ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 2 ಕಿಲೋಮೀಟರ್ಸ್, 1.5 ಕಿಲೋಮೀಟರ್ ಬಾಕಿ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ನಮಗೆ ಕಾಣಿಸ್ತಾನೆ. ತುಂಬ ದೂರ ಹೋಗ್ಬಿಟ್ಟು ನೋಡೋಣ ಬನ್ನಿ ಅಲ್ಲಿಂದ ವ್ಯೂ ಹೇಗಿರುತ್ತೆ ಅಂತ. ಇಲ್ಲಿಂದ ಅಂತೂ ಇಲ್ಲೇ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇನ್ನು ಟಾಪ್ ಹೋದ್ರೆ ಹೆಂಗಿರುತ್ತೆ ಫೀಲ್ ಮಾಡಲೇಬೇಕು. ಅದಕ್ಕಿಂತ ಫ್ರೆಂಡ್ಸ್ ಕಾಲಲ್ಲಿ ಹೊಡಿಗಿದ್ದು ಚೆನ್ನಾಗಿರುತ್ತೆ.
ಸೊ ಆಗಲೇ ಕಾರಲ್ಲಿ ಬರ್ತಾ ನಿಮಗೆ ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿದೆ. ಸೊ ಅಲ್ಲಿ ಕಾರ್ ನಿಲ್ಲಿಸಿ ನಾವು 100 ರೂಪೀಸ್ ಪೇ ಮಾಡಿ ಈ ಟ್ರೆಕ್ಕಿಂಗ್ ಶುರು ಮಾಡಿದ್ದು. ಅಲ್ಲಿಂದ ಝೆಡ್ ಪಾಯಿಂಟ್ ರೀಚ್ ಆಗೋದಕ್ಕೆ 3 ಕಿಲೋಮೀಟರ್ಸ್ ಆಗುತ್ತೆ. ಆ ಪಾತ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ಬೋದು. ನಾಲ್ಕು ಜನ ದಾಟಾಯ್ತು, ಕೊನೆ ತನಕ ಮಣ್ಣ ಉಳ್ಕೊಂಡಿದ್ದಾರೆ. ಜೀವಭಯ ಜಾಸ್ತಿ ಆಗಿದೆ, ಜೀವಭಯ ಜಾಸ್ತಿ ಆಗಿದೆ. ಆನೆ ಕಾಲಿಟ್ಟಿದೆ ದಾರಿ. ಈಗ ನೋಡಿ ಫ್ರೆಂಡ್ಸ್, ಹೆಂಗೆ ಜಾರ್ತಾರ ಹೇಗೆ ಅಂತೂ ಇಂತ ಸೇಫ್ ಆಗಿ 5 ಜನ ನಮ್ಮ ಮನೇಲಿ ವಿಡಿಯೋಸ್ ಎಲ್ಲ ನೋಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಜೊತೆಗೆ ಬರ್ತಾರೆ. ಜೊತೆಗೆ ಬರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡೋದೇ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ ಗಾಳಿ ಸೌಂಡ್ ಕೇಳಿದರೆ ಗೊತ್ತಾಗುತ್ತೆ, ಅಷ್ಟು ಗಾಳಿ ಇತ್ತು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿಗೆ ಬರಬೇಕಂದ್ರೆ ಆದಷ್ಟು ಪ್ಯಾಕ್ ಆಗಿ ಬರಬೇಕು. ಸ್ವೆಟರ್ ಹಾಕೋಬೇಕು. ಕಾಟನ್ ಅಂತೂ ಮಿಸ್ ಮಾಡಬಾರ್ದು, ಯಾಕಂದರೆ ಸಿಕ್ಕಾಬಟ್ಟೆ ಗಾಳಿ ಇರುತ್ತೆ. ಕಿವಿ ನೋವು ಬರೋ ಅಷ್ಟು ಗಾಳಿ ಇತ್ತು. Let's get this party started. ಬಾರೆ ಬಾರೆ ನನ್ನ ಬಜಾರಿ, ನಾನೆ 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 ನಿನ್ನ ಪೂಜಾರಿ. ಬಾರ 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 ನನ್ನ ಸಂದಾರ, ನೀನೆ 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 ನನ್ನ ಮಯೂರ. ಪಕ್ಕಟ್ಟು ಮಧುಬಾಲ, ಒಬ್ಬಟ್ಟು ನಿನಗಲ್ಲ. ರಾಮಯ್ಯ ವಸ್ತಾವಯ್ಯ ಅಯ್ಯ ಹೋ, ರಾಮಯ್ಯ ವಸ್ತಾವಯ್ಯ ಹೋ, ರಾಮಯ್ಯ ವಸ್ತಾವಯ್ಯ ಅಯ್ಯ ಹೋ, ರಾಮಯ್ಯ ವಸ್ತಾವಯ್ಯ ಹೋ. Dance with me now, I can't break away. आज सारी फिक्रें तू shake away, shake away. दिल थिरकता डांस वाले ग्रूव पे,
नाचू मैं तू स्टेप मेरा वेक वे आज सारे काम कल पे डाल के तब दिन नाच जाए ताल पे इसको जैसे ब्लूज सारे भूल के देसी वाले गीत पे तू झूल के बल किया छैया रे अब करता था तैयार रमैया बतावैया Nanday nanay, nanday nanay, nanday nanay, nanday nanay, nanday nanay, ಸೆಟ್ ಪಾಯಿಂಟ್ ರೀಚ್ ಆಗಿ ಈಗ ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ಲೀಸ್ಗೆ ರಕ್ತದಾನ ಮಾಡಿ ವಾಪಸ್ ಹೋಗ್ತಾ ಇದ್ವಿ. ಅದ್ರ ಹೆಸರು ಶಾಂತಿ ವಾಟರ್ ಫಾಲ್ಸ್ ಅಂತ, ತುಂಬಾ ಚೆನ್ನಾಗಿತ್ತು. ಆಕಾಶ ಇಷ್ಟ